ಅಯ್ಯೋ ಶಿವನ, ಏನಾತ? ಕಣ್ಣೆಲ್ಲ ಹಿಂಗೆ ಉದ್ಕೊಂಡೈತಿ, ಪ್ಲೇಟ್ ನೋಡ್ರೆ ಹಿಂಗೆ ಕೆಳಗೆ ದಬಾಕೈತಿ. ಏನಾತ? ಹಾ, ಯಾರು ಚೆಲ್ಲಿದ್ರು? ನಿನ್ನ ಮ್ಯಾಗೆಲ್ಲ ಬಿದ್ದೈತಲ್ಲೇ. ಅಲ್ಲ ಖುಷಿ, ಯಾಕೆ ಅಡುಗೆ ಏನಾದರೂ ಚಲೋ ಆಗಿಲ್ಲೇನು? ನೀನು ಬೇಷ ಮಾಡ್ತಾನಂತಂದು ಈಗೇನು ಬೇಷ ಆಗಿಲ್ಲೇನು? ಏನು ಮಾಡಲಿ ಅಕ್ಕ, ನಾನು ಚಲೋ ಮಾಡಿದ್ದೀನಿ. ಎಂತ ಚಲೋ ಆಗೈತಿ, ಘಮ ಘಮ ಅಂತ ವಾಸನೆ ಬರಕತ್ತೈತಿ. ಅವ್ರು ನೋಡಿದ್ರೆ ನನ್ನ ಕಣ್ಣಾಗ ನನ್ನ ತಲೆ ಮೇಲೆ ಹೋಗ್ಬಿಟ್ರು. ಕಣ್ಣಾಗೆಲ್ಲ ಬಿದ್ದುಬಿಟ್ಟೈತಿ, ಕಣ್ಣೆಲ್ಲ ಉರಿಯಾಕತ್ತೈತಿ. ಅವರು ಅದನ್ನ ನೋಡಿದೆ ನಾನು ಹಂಗೆ ಹೋಗ್ಬಿಟ್ರು. ನಾನೇನು ಮಾಡಲಿ ಹೇಳ, ಒಂದೇಟು ಖಾರ ಜಾಸ್ತಿ ಆಗಿದ್ಕ ತೆಗೆದು ಬಿಸಾಕಿ ತಾಟೆಲ್ಲ ತಗೊಂಡು ನನ್ನ ತಲೆ ಮೇಲೆ ಹಾಕಿ ಹೋಗ್ಬಿಟ್ರು ಸಿಟ್ನಾಗ. ನನಗೆ ಎಷ್ಟು ಅಳು ಬರತೈತಿ, ಕಣ್ಣೆಲ್ಲ ಉರಿಯಾಕತ್ತಾವ. ಅವಾಗಿಂದ ಬಡ್ಕೊಳಕತ್ತೀನಿ, ಚೀರತ್ತೀನಿ, ಯಾರೇ ಬರೋದಿಲ್ಲ. ಅಯ್ಯೋ ಅಯ್ಯೋ ಅಮ್ಮ, ಕಣ್ಣೂರಿ. ಅಯ್ಯೋ ದೇವ್ರಿ, ಕಣ್ಣೂರಿ ಹಾಕತ್ತಾವು. ಅಯ್ಯೋ ಕಣ್ಣೂರಿ. ಅದೇನೋ ಅಂತಾರಲ್ಲ, ಮಾಡಿದ್ದು ನೋ ಮಾರಾಯ ಅಂತೇಳಿ, ಹಂಗಾಗೈತಿ ಇವಾಗ ನಿನ್ನ ಪರಿಸ್ಥಿತಿ ಅಲ್ಲ? ಅಯ್ಯೋ ಅಕ್ಕ, ಈಗ ನಾನು ಏನು ಮಾಡಲಿ? ಎಂತ ಚಲೋ ಅಡುಗೆ ಮಾಡೇನ. ಬೇಕಿದ್ರೆ ನೀನ ತಿಂದು ನೋಡಿ, ನಾನು ಸುಳ್ಳು ಹೇಳಿದ್ರೆ. ನಾನು ತಿಂದು ನೋಡಿದ್ನಿ, ಖಾರ ಸ್ವಲ್ಪ ಕಮ್ಮಿ ಇತ್ತಷ್ಟ. ಅದನ್ನ ನಾನು ಇನ್ನೂ ಸ್ವಲ್ಪ ಅದು ಖಾರ ಜಾಸ್ತಿ ಐತೆ ಅನ್ಕೋತಿಲ್ಲ. ಒಂದು ಚಮಚೆ ಹಾಕಕ್ಕೆ ಹೋಗಿ ಅದು 2 ಚಮಚೆ, ದೊಡ್ಡ ಚಮಚಲ್ಲೇ 1 ಚಮಚೆ ಫುಲ್ ಬಿದ್ದು ಬಿಡ್ತು. ಅದು ಭಾಳ ಖಾರ ಆಗೈತೆ ಅಂತೇಳಿ ಅದನ್ನ ಎತ್ತಿ ನನ್ನ ಮ್ಯಾಲೆ ಹಾಕಿ ಹೋಗ್ಬಿಟ್ರು. ಈಗ ನನಗೆ ಕೈ ಮೈ ಎಲ್ಲ ಉರಿ ಹಾಕತ್ತದ. ಅದು ನನಗೆ ಹೆಂಗೆ ಆಗಬೇಡ? ನೋಡಿದ್ರೆ ನಿನಗೇನ ಕಣ್ಣಾಗ ಬಿದ್ದತಿ, ಆದರೆ ನನಗೆ ಗಂಟ್ಲಾಗ, ಹೊಟ್ಟೆಯಾಗ, ಎದೆಯಾಗ ಎಲ್ಲ ಉರಿ ಆಗ್ತತಿ ಅಂತೇಳಿ ನನ್ನನ್ನು ಬೈದು ಹೋದ್ರು. ಒಂದಿಟ್ಟು ನನಗೆ ಏನಾಗೈತೆ ಅಂತ ಹಿಂದೆ ಸರಿಗೆ ನೋಡಲಿಲ್ಲ ಅಕ್ಕ. ಅಮ್ಮ ಕಣ್ಣು. ಅಲ್ಲ, ಈ ವೀರಣ್ಣ ಯಾಕೆ ಹಂಗೆ ಮಾಡ್ದ? ಅವ್ನು ಹಂಗೆ ಮಾಡಂಗಿಲ್ಲಲ್ಲ. ಚಲೋ ಇಲ್ಲಂದ್ರೂ ಅದನ್ನ ಸುಮ್ಮನೆ ತಿಂತಾನ. ಆದ್ರೆ ಅವಂಗ ಖಾರ ಉಪ್ಪ ಇದ್ರೆ ಮಾತ್ರ ಅವ್ನು ಸಿಟ್ಟನ್ನ ತಡ್ಕೊಳ್ಳೋಂಗೇ ಇಲ್ಲ. ಯಾರಾದರೂ ಆಗಿರಲಿ ಅವ್ರ ಮೇಲೆ ಸಿಟ್ಟು ತೋರ್ಸೇ ಬಿಡ್ತಾನ ಅವ್ನು ಸುಮ್ಮನೆ ಬಿಡಂಗೇ ಇಲ್ಲ. ಅಂಥದ್ರಾಗ ಹೆಂಗಾಗೈತಿ ತಡಿ, ನಾನು ಟೇಸ್ಟ್ ನೋಡ್ತೇನೆ. ಅಲ್ಲ, ನೋಡಿದ್ರೆ ಘಮ ಘಮ ವಾಸನೆ ಅಲ್ಲಿವರೆಗೂ ಬರಾಕತ್ತದ. ಚಲೋ ಆಗಿರ್ತೈತೆ ಅಂತ ನಾನು ಅನ್ಕೊಂಡ ಊಟ ಮಾಡಿರತ್ತಂತ ಬನ್ನಿ. ಅನ್ನ ಉಂಡಿರ್ತಾನೋ ನೋಡುನು, ಈಗ ಕೈ ಹೆಂಗೆ ಅಡುಗೆ ಮಾಡಿರ್ತಾಳ ಅಂತ ಟೇಸ್ಟ್ ನೋಡಕ್ಕಂತ ಬನ್ನಿ. ನೀ ನೋಡಿದ್ರೆ ಇಲ್ಲಿ ಹೋಗ್ಕೊಂತ ಕುಂತಿದ್ದಿ, ಅದಕ್ಕಾಗಿ ಏನಾಯ್ತು ಪಾಪ ಕೇಳಿದ್ರತ್ತಂತ ಒಂದು ಮಾತು ಕೇಳಿನಿ. ಮತ್ತು ಏನಾತ ಖುಷಿ? ಖುಷಿ ಏನಾತ? ಎದಕ್ಕೆ ಅಳಾಕತ್ತಿದ್ಯಾ? ಇಲ್ಲಿ ಕೇಳ್ಸಾಕತ್ತತಿ ನೀನು ಅಳುದು. ಹಾ, ಬರೀ ಯಾವ ನೋಡ್ತೀವಿ, ಅಳುದು ಒದ್ರುದು ಜಗಳಾಡೋದು ಇದ್ರಾಗ ಇರ್ತಿದ್ದಿ ನೋಡವ್ವ. ಏನಾತ? ಎಲ್ಲದಿ ಯವ್ವ? ಆಕೆ ಅಡುಗೆ ಮನೆ ಆಗದಾಳವ ಯವ್ವ. ಅಯ್ಯೋ ಅಮ್ಮ ಕಣ್ಣೂರಿ, ಅಯ್ಯೋ ಕಣ್ಣು ಉರಿತಾ ಇದೆ. ಏನಮ್ಮ ಮಾಡೋದು ಇವಾಗ? ಅದಕ್ಕ ಕಣ್ಣು ತುಂಬ ಉರಿತಾ ಇದೆ ಅಕ್ಕ. ಏನಾದರೂ ಮಾಡಿ ಪ್ಲೀಸ್, ನಿಮ್ಮ ಕೈ ಮುಗಿತೀನಿ. ಅಯ್ಯೋ ಸುನ, ಏನಾತ ನಿನ್ನ ಕಣ್ಣಿಗೆ? ಹಂಗೆ ಊದ್ಕೊಂಡತ್ತಲ್ಲ. ಅಲ್ಲ, ಏನಿತ್ತು ನಿನ್ನ ತಲೆ ಮೇಲೆ? ನಿನ್ನ ಅವತಾರ ಏನಿದ? ಹಾ, ಯಾರು ಹಿಂಗೆ ಮಾಡಿದ್ರ? ಹೀಗೆ ಮಾಡಿದ್ಲೇ ನಂಗೆ? ಅಯ್ಯೋ ಇಲ್ಲ ಅತ್ತೆ, ಅದು ಮಾವ ಎಲ್ಲನ ಸಿಟ್ನಾಗ ತಗೊಂಡು ನನ್ನ ತಲೆ ಮೇಲೆ ಹಾಕಿ ಹೋಗ್ಬಿಟ್ರು. ನಾನೇನು ಮಾಡಲಿ ಈಗ? ಕಣ್ಣು ಭಾಳ ಉರಿಯಾಕತ್ತದ, ಮೈ ಎಲ್ಲ ಉರಿಯಾಕತ್ತದ. ಏನು ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ ಅತ್ತೆ ನನಗೆ. ಏನು ಮಾಡಲಿ ನಾನು? ಅವ್ರಿಗೋಸ್ಕರ ಅಂತೇಳಿ ಪ್ರೀತಿಯಿಂದ ಮಟನ್ ಪಲ್ಯ ಮಾಡಿ, ಆಮೇಲೆ ರಾಗಿ ಮುದ್ದೆ ಮಾಡಿದ್ನಿ ಅವ್ರಿಗೆ ಇಷ್ಟ ಅಂತೇಳಿ ಮಾಡಿ, ಅಷ್ಟೆಲ್ಲ ಮಾಡಿಕೊಟ್ರು ಸಿಟ್ನಾಗ ನನ್ನ ಮೇಲೆ ತಗೊಂಡು ಎತ್ತಿ ಬಿಸಾಕಿ ಹೋಗ್ಬಿಟ್ರು ಅತ್ತಿ. ನಾನೇನು ಮಾಡಲಿ ಈಗ? ನಾನೇನು ಮಾಡಲಿ? ಕಣ್ಣು ಉರಿತಾ ಇದೆ, ಕಣ್ಣು ತೆಗಿಯೋಕ್ಕೂ ಆಗತ್ತಿಲ್ಲ ನನ್ಗೆ. ಇಲ್ಲಿಂದ ಎದ್ದು ಹೋಗಿ ನೀರನ್ನು ಹಚ್ಕೊಳಕ್ ಆಗತ್ತಿಲ್ಲ ನನ್ಗೆ. ಹಾ, ವೀರ್ಯ ನಿನ್ನ ಮೇಲೆ ಊಟ ಮಾಡೋ ತಾಡು ತಗೊಂಡು ತಲೆ ಮೇಲೆ ಹಾಕತ್ನ? ಅವ್ನಿಗೆ ತಲೆಗಿರಿ ಕೆಟ್ಟಿತ್ತೇನ? ಅವ್ನಿಗೆ ಅಂತ ಹೋಗಿ ಬಂದಿತ್ತಂತ? ಹಾ, ಅವಂಗ ಬುದ್ಧಿ ಬುಕ್ಕಲ್ಲ ಏನು ಇಲ್ದಂಗಾಗೈತೆ ನೀಗ? ಅವಂಗ ಹೇಳಾರೋ ಕೇಳಾರೋ ಯಾರು ಇಲ್ದಂಗಾಗೈತೆ ತಡಿ, ಅದಕ್ಕೆ ಹಿಂಗೆ ಮಾಡಕತ್ತಾನ. ಹಾ, ನಮ್ಮ ಅಣ್ಣನ ಮಗಳಿಗೇನ ಇಂಥ ಪರಿ ತಲೆ ಮೇಲೆ ತಗೊಂಡು ಊಟ ಮಾಡೋ ತಾಟ ಹಾಕಿದಾರಂದ್ರೆ ಅವನ್ನ ಸುಮ್ಮನೆ ಬಿಡಂಗಿಲ್ಲ. ಎಲ್ಲಿದಾನ ವೀರ್ಯ? ವೀರ್ಯ ಯವ್ವ, ಅನ್ನ ಮನೆಯಾಗ ಇಲ್ಬೇ, ಅವನು ಹೊರಗೆ ಹೋದ. ನೀನೇನು ಬಂದಾಕಿನ ನಾನು ಹಾಕಿದಾನಂತಿಗೆ ಸಂಧಿ? ಅಲ್ಲ, ನಂಗೇನು ತಲೆ ಕೆಟ್ಟತಾನೆ ಇಕ್ಕಿ ಮೇಲೆ ತೊಗೊಂಡೋಗಿ ಊಟ ತಲೆ ಮೇಲೆ ಹಾಕಕ್ಕ? ಹಾಂ, ಹಾಕಿದ್ರೆ ಸುಮ್ಮನೆ ಬಿಡ್ತಾಳೆ ನನ್ನ ಅನ್ನ ಅಂತ ಸುಮ್ಮನೆ ಅದಾಳ. ಅದ ನಾನೇನಾದರೂ ಹಾಕಿದ್ರೆ ವಾಪಸ್ ತೊಗೊಂಡು ಕುಜಿದೆಲ್ಲ ತೊಗೊಂಡು ನನ್ನ ತಲೆ ಮೇಲೆ ಹಾಕಿದ್ಲಾಕಿ ಅಲ್ಲವಾ ಖುಷಿ? ಹೌದಕ್ಕ, ಮತ್ತೆ ಅದನ್ನ ಹೆಂಗೆ ನಾನು ಸುಮ್ಮನೆ ಬಿಡಕ್ಕೆ ಬರ್ತಿತ್ತು? ಆಗ್ತಿರ್ಕಿನ ಇಲ್ಲ. ಅದ ಅಂತಾರಲ್ಲ, ಮಾಡಿದ್ದು ಮಾರಾಯ. ಅದಕ್ಕೆ ಯಾವಾಗಲೂ ಒಬ್ಬರಿಗೆ ಕೆಟ್ಟದನ್ನು ಬಯಸ್ಬಾರ್ದು. ನಾವು ಕೆಟ್ಟದನ್ನು ಬಯಸಿದ್ರೆ ನಮ್ಗೆ ಎಲ್ಲ ಕೆಟ್ಟದನ್ನು ಆಗೋದು, ಯಾವುದೂ ಒಳ್ಳೇದಾಗಂಗೇ ಇಲ್ಲ. ಈಗ ನೋಡು, ನೀವು ಒಂದು ತಪ್ಪು ಮಾಡು, ನೀನು ಅದ್ರಾಗ 2 ತಪ್ಪು ನಿನ್ನ ಮಾಡುವಾಗ ಹುಡ್ಕೊಂಡೇ ಬರ್ತೈತಿ. ನೀವು ಒಬ್ಬರಿಗೆ ಕೆಟ್ಟದನ್ನು ಬಯಸಿದೆ ಅಂದ್ರೆ ನಿನಗೆ ಮತ್ತೆ ಕೆಟ್ಟದಾಗೇ ಆಗ್ತೈತಿ. ಆ ದೇವರು ಮೊದಲ ಬೇರೆ ಇದ್ದ, ಇವಾಗ ಬೇರೆ. ಅಂದ್ರೆ ಮೊದಲು ಏನಾಗಿತ್ತು ಗೊತ್ತೈತನ? ಮೊದಲಿನ ಕಾಲದಾಗ ತಪ್ಪು ಮಾಡಿದ್ರೆ ಅಲ್ಲಿ ಅಂದ್ರೆ ಸತ್ತ ಮೇಲೆ ನರಕದಾಗ ನಮಗೆ ತೊಂದರೆ ಕೊಡ್ತಿದ್ದ ದೇವ್ರು. ಆದರೆ ಈಗ ಹಂಗಲ್ಲ.
ನೀ ಮಾಡಿದ್ದು ಏನು ಮಾಡಿರ್ತಿಲ್ಲ ಅದನ್ನ ನೀನು ಇಲ್ಲಿ ಅನುಭವಿಸ್ಲೇ ಹೋಗ್ಬೇಕು, ಅನುಭವಿಸಲೇ ಹೋಗ್ಬೇಕು. ಯಾಕಂದ್ರೆ ನೀ ಮಾಡಿದ್ದು ಯಾರಿಗೆ ಮಾಡಿದೆ ಅಂತ ಅವ್ರಿಗೆ ಗೊತ್ತಾಗಬೇಕಲ್ಲ. ನೀನು ಅನುಭವಿಸಿದಾಗ ಅವ್ರಿಗೆ ಅದು ದೇವ್ರು ತೋರಿಸ್ತಿರ್ತಾನೆ ಅಲ್ಲಿ, ನೋಡು ನೀ ಇವತ್ತು ಮಾಡಿದಿ ಅಲ್ಲಿ ಅನುಭವಿಸಾಕತ್ತಿದ್ದಿ ಅಂತೇಳಿ. ಅದಕ್ಕೆ ಯಾವತ್ತು ಯಾರಿಗೆ ಏನು ಮೋಸ ಮಾಡಬಾರ್ದು, ಯಾವತ್ತು ಯಾರಿಗೂ ಏನು ತೊಂದರೆ ಕೊಡಬಾರ್ದು. ಅಕಸ್ಮಾತ್ ನೀನು ಮಾಡಿದ್ರೆ ಅದು ನಿನಗೆ ಅಲ್ಲೇ ಉಲ್ಟಾ ಹೊಡಿತೈತಿ. ಇವತ್ತು ತೋರಿಸ್ತಾನೆ ದೇವ್ರ. ಅದಕ್ಕೆ ನೀನು ಕಾಯ್ಬೇಕಂತಿಲ್ಲ, ನೀನು ನೋಡ್ಬೇಕು ಅಂತಿಲ್ಲ, ಅಥವಾ ನಾನು ಸತ್ತ ಮ್ಯಾಗ ದೇವ್ರ ನನಗೆ ಅಲ್ಲಿ ಶಿಕ್ಷೆ ಕೊಡ್ತಾನೆ ಬಿಡು. ಇಲ್ಲೇ ನಾನು ಆರಾಮ ಆಯ್ತಾನೆ, ತಪ್ಪು ಮಾಡ್ಕೊತ ಹೋದ್ರತಂತಂದ್ರೂ ಆಗಂಗಿಲ್ಲ. ಯಾಕಂದ್ರೆ ಈಗಿನ ಕಾಲನ ಹಿಂಗೈತಿ. ನೀನು ಇವತ್ತು ತಪ್ಪು ಮಾಡಿದ್ಯಾ, ನಾಳೆ ನಿನಗೆ ಶಿಕ್ಷೆ ಅನುಭವಿಸ್ಲೇಬೇಕು. ಹಂಗೆ ಮಾಡಿದಾನೆ ಇವಾಗ ದೇವ್ರ. ಅಂಥದ್ರಾಗ ನೀನು ಮದುವೆ ಅಷ್ಟು ಕಷ್ಟ ಕೊಡ್ತಿದ್ದಿ, ಮತ್ತು ದೇವ್ರು ನಿಂಗೆ ಸುಮ್ಮನೆ ಬಿಡ್ತಾನೇನು? ಸುಳ್ಳು ಅವಾಗ ಏನು ಮಾಡಿದಿ ನೀನು? ಆಕೆ ಮಾಡಿರೋ ಅಡುಗೆದಾಗ ಹೋಗಿ ಕೂದಲ ಹಾಕಿದಿ, ಹಾಂ ಅದಲ್ದ ಉಪ್ಪು ಹಾಕಿದಿ, ಆಕಿನ ಅಣ್ಣನ ಕಡೆಯಿಂದ ಎಷ್ಟು ಬಯಸಿದಿ, ಎಷ್ಟು ಹೊಡಿಸಿದಿ. ಹಾಂ ಅಲ್ಲ, ಆಕಿ ನಿಮ್ಗೆಲ್ಲರಿಗೂ ಅಡುಗೆನ ಚಲೋ ಮಾಡಿದಾಳ ಅಂತೇಳಿ ನೀವೆಲ್ಲ ತಿಂದ ಆಮೇಲೆ ಆಕಿ ಗಂಡು ಊಟ ಮಾಡ್ಬೇಕಾದ್ರೆ ನೀವು ಹಂಗೆ ಮಾಡಿದ್ರೆ ಸಿಟ್ಟು ಬರಂಗಿಲ್ಲ. ಅದಕ್ಕೆ ಆ ದೇವ್ರು ಇವಾಗ ಆ ಗಂಡನ ಕಡೆಯಿಂದ ನಿನಗೆ ತೊಂದರೆ ಆಗುವಂಗೆ ಮಾಡಿದಾನ. ಅದಕ್ಕೆ ಯಾವತ್ತು ಯಾರಿಗೂ ಕೆಟ್ಟದನ್ನು ಬಯಸಕ್ಕೆ ಹೋಗ್ಬಾರ್ದು ಖುಷಿ. ನಾನಿಲ್ಲಿ ಊರಲ್ಲಿ ಓದಾಡಕತ್ರ ನೀನಿಲ್ಲಿ ಹರಿಕತೆ ಪುರಾಣ ಮಾಡ್ಕೊತ ಕುಂತಿದ್ದಿ. ಹಾಂ ನಿನ್ನ ಪುರಾಣ ಕೇಳುವಷ್ಟು ನನಗೆ ಪುಸದ್ಗಿಲ್ಲ. ಮೊದಲು ನನಗೆ ನೀರು ತಂದ್ಕೊಡು ಅಮ್ಮ, ಕಣ್ಣು ಉರಿತಾ ಐತೆ, ನನಗೆ ನೀರು ತಂದ್ಕೊಡು, ಇಲ್ಲ ಅಂದ್ರೆ ನನ್ನ ಕರ್ಕೊಂಡು ಹೋಗು, ನಾನು ಅದ್ರ ಮುಖ ತೊಳ್ಕೊತೇನೆ. ಅದನ್ನ ಬಿಟ್ಟು ಇಲ್ಲಿ ಪುರಾಣ ಹುಡ್ಕೊಂತ ಕುಂತಿದ್ದಾಳ. ಅದಾಗ್ತತಿ ಇದಾಗ್ತತಿ ಅಂತೇಳಿ ನನ್ನ ತಪ್ಪಾಡಿದ್ರೆ ನಾನು ಶಿಕ್ಷೆ ಅನುಭವಿಸಕ್ಕೆ ನಾನು ತಯಾರದನ. ನಾನು ತಪ್ಪು ಮಾಡ್ತೇನೆ, ಶಿಕ್ಷೆನ ಅನುಭವಿಸ್ತಾನೆ. ಅದನ್ನ ನೀನು ನನಗೆ ಹೇಳಬೇಕಾಗಿಲ್ಲ. ಮೊದಲು ಈಗ ನನಗೆ ನೀರು ಕೊಡೋಕ್ಕ. ನಿನಗೆ ಎಷ್ಟು ಸೊಕ್ಕೈತಿ ನೋಡು. ಇಷ್ಟು ಹೇಳಿದ್ರೂ ನೀನಿಂದ ಮಾಡ್ತೀಯ ಅಂದಮೇಲೆ ನೀರು ನಾನೇ ಕೊಡಲಿ? ಇಲ್ಲಿ ನಿಮ್ಮ ಅತ್ತಿ ನಿಂತಾಳೆಲ್ಲ ಕೊಡ್ತಾ ತಗೋ. ಅವ್ರ ಮುದ್ದಿನ ಸಸಿಯಲ್ಲಿ ನೀನು ಹೇಳಿದಂಗೆ ಕೇಳ್ತಾಳು, ಅದಕ್ಕೆ ನಿನಗೆ ತಂದ ಕೊಡ್ತಾಳು, ಕುಡಿ. ಇಲ್ಲ ಮುಖದ ಮೇಲೆ ಹಾಕು, ಇಲ್ಲ ತಗೊಂಡ ಸ್ನಾನ ಮಾಡು. ಕೊಡ್ವೆ ಯವ್ವ, ಕೊಡಗಿ. ಅಯ್ಯೋ ಕಣ್ಣೂರಿ ಅತ್ತೆ, ಕಣ್ಣು ಉರಿತಾ ಇದೆ ಅತ್ತೆ, ಪ್ಲೀಸ್ ಅತ್ತೆ ನೀವಾದ್ರೂ ನೀರು ಕೊಡಿ. ಆ ಹುಡುಗಿ ಕಣ್ಣು ಉರಿಯಾಕತ್ತತಿ, ಕಣ್ಣು ಉರಿಯಾತನತ್ತತಿ, ನೀರು ಕೊಡಕ್ಕೆ ಏನು ದಾಡಿ? ಹಾಂ ಒಂದು ಮಾತು ಸಿಟ್ಟಾಗಂದ್ರೆ ಅತ್ತ ಹಿಡ್ಕೊಂಡು ಕುಂತು ಬಿಡ್ತೀಯಲ್ಲ. ನಿನಗೆ ಹೋಗಿ ಕೊಡಕ್ಕೆ ಮಾಡಕ್ಕೆ ಆಗಂಗಿಲ್ಲೇನು? ಹಾಂ ಒಟ್ಟ ಒಂದು ಏನರ ಅಂದ್ರೆ ಸಾಕು, ಅದನ್ನ ಹಿಡ್ಕೊಂಡು ಕುಂತು ಬಿಡ್ದನ. ಆಕಿಗೆ ನೋಡಿದ್ರೆ ಮದುವೆ ನೋಡಿದ್ರೆ ಹೋಗಿ ಕೆಲಸ ಮಾಡ್ತಿದ್ದಿ, ಈಕಿಗೆ ನೋಡಿದ್ರೆ ಒಂದು ನೀರು ಕಣ್ಣು ಉರಿತತಿ, ಕಣ್ಣು ಉರಿಯಾತಂತ ಪಾಪ ಹುಡಿ ಒಳಕತ್ರ ಸಿಟ್ಟು ಮಾಡ್ಕೊಂಡು ನೋಡೋಕೇನ? ಇಂಥದ್ರಾಗೂ ನಿಂದು ಇದನ್ನು ತೋರಿಸ್ತಿಲ್ಲ ನೀನು. ಹಾಂ ಸ್ವಾಮಿ ನೋಡ್ಬೇವ, ನಾನು ಯಾರು ಚಲೋ ಇರ್ತಾರಲ್ಲ ಅವ್ರ ಜೊತೆಗೆ ಇರ್ತಾನೆ, ಯಾರು ಒಳ್ಳೇದು ಮಾಡ್ತಾರಲ್ಲ ನಾನು ಅವ್ರ ಜೊತೆಗೆ ಸಪೋರ್ಟಿಗೆ ನಿಂದಿರ್ತಾನೆ. ಅಂಥದನ್ನ ಬಿಟ್ಟು ಈಕಿ ಜೊತೆ ಸಪೋರ್ಟಿಗೆ ನಿಲ್ಲಕ್ಕೂ ಹೋಗಂಗಿಲ್ಲ. ಇಂಥ ಪಾಪ ಮಾಡೋರಿಗೆ ಕೆಟ್ಟದಾಗಲಿ ಅಂತೇಳಿ ನಾನು ಸುಮ್ಮನೆ ಇರ್ತಾನೆ ಹೊರತು ನಾನೇನು ಅವ್ರಿಗೆ ಒಳ್ಳೇದು ಮಾಡಕ್ಕೆ ಹೋಗಂಗಿಲ್ಲ. ನೀನು ಒಳ್ಳೆಕಿದೆಯಲ್ಲ, ನೀನು ಹೋಗಿ ನಿನ್ನ ಸೊಸಿಗೆ ಒಳ್ಳೇದ ಮಾಡ, ನನಗೆ ನೀನು ಹೇಳಕ್ಕೆ ಬರಬೇಡ. ನಾನು ಇದು ನಂದು ಮನೆ ಐತಿ, ಇಲ್ಲಿ ನಾನು ಇರ್ತಾನೆ. ನನಗೆ ಯಾರು ಇಲ್ಲಿ ಹೋಗನ್ನೋರು ಇರಬಾರ್ದು, ಯಾರು ಇಲ್ಲಿ ಈರಂತ ಈಕೆಂತ ನನಗೆ ಇದೇನು ನೀನು ಗಂಡ ಮನೆ ಅಲ್ಲ, ನೀನು ಹೋಗಿ ನೀನು ಗಂಡ ಮನೆ ಜೀವನ ಮಾಡಿ ನೆಟ್ಟಗ ಅಂತೇಳಿ ಈಕೆ ಯಾವಾಗ ನನಗೆ ಹೇಳಕ್ಕೆ? ನನ್ನ ಗಂಡ ಮನೆ ಹೆಂಗೆ ಜೀವನ ಮಾಡ್ಬೇಕು ಅನ್ನೋದು ನನಗೆ ಗೊತ್ತದ. ಈಗ ಹೇಳಿದ್ರೆ ನಾನು ಹೋಗಿ ಗಂಡ ಮನೆ ಜೀವನ ಮಾಡ್ತೇನೇನು? ಆಕೆಗೆ ನೆಟ್ಟಗ ಮಾಡೋಣ. ಮೊದಲು ಅಣ್ಣನ ಜೊತೆ ಚಂದಾಗ ಸಂಸಾರ ಮಾಡಿ ಒಂದು ಮಗುನ ಹೆತ್ತು ಕೊಡೋಣ, ಆಮೇಲೆ ಗೊತ್ತಾಕತಿ. ಹಂಗೆ ಬಾಯಿ ಮಾತಿಗೆ ಅನ್ನಂಗಲ್ಲ. ಸಂಸಾರ ಅಂದ್ರೆ ಏನು? ಈಗ ಮಕ್ಕಳಾಗಿ 4-5 ತಿಂಗಳಾತು, ಇನ್ನು ಒಂದು ಹೊಟ್ಟೆಯಾಗು ಇನ್ನು ನರಪಿಳಿ ಅಂತದು ಮೂಡಿಲ್ಲ. ಈಗ ಇಷ್ಟು ದಿಮಾಕ್ ಮಾಡ್ತಾಳೆ. ಇನ್ನು ಮುಂದೆ ಕೂಸಿಗೆ ಸಾದ್ರೆ ಮುಗಿದು ಹೋತ. ಕೂಸು ಹುಟ್ಟುಕಿನ ಮುಂಚೆ ಕುಲ ಹೊರಸಿರತ್ತಾರಲ್ಲ, ಹಂಗೆ ಮಾಡಕ್ಕೆ ತಾಳಿಕಿ. ಹಾಂ ಬಂಗಾರ ಮಾಡಿಸ್ರಿ, ಅದು ಮಾಡಿಸ್ರಿ, ತೊಟ್ಲಾತಾರ್ರಿ, ಅತ್ತಾರ್ರಿ, ಇತ್ತಾರ್ರಿ, ಕೊಳ್ಳಾಗ ಚೈನ ಮಾಡಿಸ್ರಿ, ಕಾಲಾಗ ಚೈನ ಮಾಡಿಸ್ರಿ, ಕೈಯಾಗ ಗಡ್ಗ ಮಾಡಿಸ್ರಿ ಅಂತ ನಿಂದಿರ್ತಾಳ ಏನ? ನಿಮ್ನೆಲ್ಲರೂ ಮುಂಡ ಮುಚ್ಚಿ ಹೋಗ್ತಾಳ. ಆರಣ್ಣ ಮದು ಹಂಗಲ್ಲ, ಬಂಗಾರದಂತ ಹುಡುಗಿಕಿ, ಆಕಿ ಅಪ್ಪಟ ಬಂಗಾರಕಿ. ಅಯ್ಯೋ ಅಯ್ಯೋ ಅಯ್ಯೋ, ಇಲ್ಲಿ ನನ್ನ ಕಣ್ಣು ಉರಿತಾ ಇದೆ ಅಂತೇಳಿ ನಾನು ಸಾಯಾಕತ್ರ ನೀವು ನೋಡಿದ್ರೆ ಇಲ್ಲಿ ಹರಿಕತೆ ಪುರಾಣ ಮಾಡ್ಕೋತಾ ನಿಂತೀರಿ. ಅಯ್ಯೋ ಅತ್ತೆ, ನಂಗೆ ನೀರು ಕೊಡಿ ಅತ್ತೆ, ತುಂಬ ಕಣ್ಣು ಉರಿತಾ ಇದೆ ಅತ್ತೆ, ಪ್ಲೀಸ್ ಅತ್ತೆ. ಏಯ್ ಹಳದಕ್ಕಿನ ಹೋಗ್ಲ ಕಡೆ ಸ್ವಾಮಿ. ಆ ಹುಡುಗಿ ಕಣ್ಣು ಉರಿಯಾತನತಾಳು. ಇಲ್ಲಿ ನೋಡಿದ್ರೆ ಈಕಿ ಸುಪ್ನಾಂತಿ ಮಾತು ಹಚ್ಕೊಂಡು ನಿಂತ. ಸರಿ ಕಡೆ ನಾನಾರ ಕರ್ಕೊಂಡು ಹೋಗ್ತಾನೆ. ಸರಿ ಖುಷಿ ಹಗರ ಹೇಳವ, ಹಗರ ಹೇಳ. ಅಲ್ಲೇ ಹೊರಗೆ ಕರ್ಕೊಂಡು ಹೋಗ್ತಾನ. ನೀನು ಕುಂದ್ರು, ನಿನ್ನ ತಲೆ ಮೇಲೆ ನಾನು 1-2 ಬಕೆಟ್ ನೀರು ಸುರಿತಾನೆ ನಡಿ. ಅಯ್ಯೋ ಅತ್ತೆ, ಭಾಳ ಕಣ್ಣು ಉರಿತಾ ಇದೆ, ಮೈ ಎಲ್ಲ ಉರಿತಾ ಇದೆ. ಏನು ಮಾಡೋದು ಇವಾಗ? ಮಾವ ನಂಗೆ ಮಾಡ್ತಾನಂತ ನಾನು ಅನ್ಕೊಂಡೇ ಇರಲಿಲ್ಲ. ಇಂಥವ್ರಿಗೆ ಹಿಂಗೆ ಆಗ್ಬೇಕು. ಅದೇನೋ ಅಂತಾರಲ್ಲ, ತಪ್ಪು ಮಾಡಿದವ್ರಿಗೆ ಯಾವಾಗಲಿದ್ರು ತಪ್ಪ ಆಗ್ತತಿ, ಯಾವುದೂ ಒಳ್ಳೇದಾಗಂಗೆ ಇಲ್ಲ. ಈಕಿಗೆ ಒಳ್ಳೇದಾಕತ್ತಂದ್ರೆ ಆ ದೇವ್ರಿಗೆ ನಾನು ಬಿಡ್ಕೊಂಡಾದ್ರೂ ಈಕಿಗೆ ಕೆಟ್ಟದಾಗಲಿ ಅಂತ ಬಿಡ್ಕೋತಾನೆ. ಒಬ್ಬರ ಜೀವನ ಹಾಳು ಮಾಡಕ್ಕೆ ನೋಡಿ ಮದುವೆ ಆಗೈತೆ ಅಂತ ಗೊತ್ತಿದ್ರು ನಮ್ಮ ಅಣ್ಣನ ಮದುವೆ ಆಗಿ ಬಂದಾಳ. ಪ್ರೀತಿ ಮಾಡಿರ್ಬೋದು ನಿಜ, ಆದ್ರೆ ಮತ್ತೆ ನಮ್ಮ ಅಣ್ಣ ಆಕೆ ಕೊಳ್ಳಿಗೆ ತಾಳಿ ಕಟ್ಟಿ ಆಕೆ ಮನೆಗೆ ಕರ್ಕೊಂಡು ಬಂದಾನು. ಆಕೆ ಮನೆಗೆ ಸೊಸಿ ಅನ್ನೋದು ಗೊತ್ತಿದ್ದು ಈಕೆ ಹೋಗಿ ತಾಳಿ ಕಟ್ಟಿಸ್ಕೊಂಡಾಳಲ್ಲ, ಈಕಿದು ಎಷ್ಟು ಇರಬೇಡ. ಹೌದು ಬಿಡು, ಪ್ರೀತಿ ಮಾಡಿದಾಳ, ಸಣ್ಣಕ್ಕಿದ್ದಾಗಿಂದ ಪ್ರೀತಿ ಮಾಡಿದಾಳ, ನಾನು ಅದನ್ನ ಒಪ್ಕೋತಾನೆ. ಆದರೆ ತಾಳಿ ಕಟ್ಟಿದ ಮೇಲೆ ಇನ್ನೊಬ್ಬಕಿನ ಮದುವೆ ಆಗಿದ್ದಾನೆ ಅಂತ ಗೊತ್ತಿದ್ಮೇಲೂ ಯಾವಾಗ ಮದುವೆ ಆಗಬೇಕು? ಮದುವೆ ಆದ್ರೆ ಹಂಗೆ ಇದ್ದು ಪರವಾಗಿಲ್ಲ, ಇಲ್ಲ ಬೇರೆದವನ್ನ ಮದುವೆ ಆಗಬೇಕಾಗಿತ್ತು. ಅದನ್ನ ಬಿಟ್ಟು ಅಣ್ಣನ ಮದುವೆ ಆಗಿ ಬಂದು. ಹಾಂ ಸರಿ, ಅಣ್ಣನ ಮ್ಯಾಗ ಪ್ರೀತಿ ಇತ್ತು, ಮದುವೆ ಆಗಿ ಬಂದು. ಈಗ ಮದುವೆ ಅನ್ನ ವಿಚ್ಛೇದನ ಕೊಡಂದ್ರೆ ಕೊಡವಲ್ಲ. ಆಕೆ ಪಾಪ ನೆಮ್ಮದಿಯಾಗಿ ಬೇರೆ ಹುಡುಗನ ಮದುವೆ ಆಗಿ ಜೀವನ ಮಾಡ್ತಿದ್ಲು. ಅದಕ್ಕೆ ಹೆಂಗಾದ್ರೂ ಮಾಡಿ ನಾನು ಅವಕಾಶ ಮಾಡಿಕೊಡ್ಬೇಕು. ಈ ಅನ್ನ ಮೋಸ ಮಾಡೋದನ್ನು ನಾನು ತಡಿಬೇಕು. ಈ ಕಡೆ ಇವಳಿಗೆ ಆ ಕಡೆ ಅವಳಿಗೆ ಮೋಸ ಮಾಡ್ತಾ ಇದ್ದಾನೆ ಅನ್ನ. ಇದನ್ನು ನಾನು ಯಾವತ್ತೂ ಒಪ್ಪಲ್ಲ. ಮದುವೆ ಇಲ್ಲಿಂದ ವಿಚ್ಛೇದನ ಕೊಡಿಸ್ಬೇಕು. ಅವಳಿಗೆ ಈ ಗಂಡನ ಜೊತೆ ಭಾಳಕ್ಕೆ ಇಷ್ಟ ಇದೆಯಾ ಅಲ್ವಾ ಕೇಳಬೇಕು. ಇಷ್ಟ ಇಲ್ಲ ಅಂತಂದ್ರೆ
ಅವಳಿಗೆ ಈ ಮನೆಯಿಂದ ಬಿಡುಗಡೆನ ನಾನು ಕೊಡಿಸ್ಬೇಕು. ಇದಕ್ಕೆ ನಾನು ಆಕೆಗೆ ಸಹಾಯ ಮಾಡ್ತೇನೆ. ಯಾವಾಗಲೂ ನಾನು ಆಕೆ ಜೊತೆ ಸಪೋರ್ಟಿವ್ ಆಗಿರ್ತೇನೆ. ಯಾಕಂದ್ರೆ ಕಷ್ಟಪಟ್ಕೊಂತ ಬಂದಿರುವಂಥ ಹುಡುಗಿ ಆಕೆ. ಇನ್ನೂ ಕಷ್ಟ ನೋಡೋಕೆ ನನಗೆ ಯಾಕೋ ಮನಸ್ಸು ಒಪ್ಪಾತಿಲ್ಲ. ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದೇ ಆಗ್ಬೇಕು. ಎಷ್ಟು ದಿನ ಅಂತ ಹಿಂಗೆ ಹೋಗೋದು? ಜೀವನದಾಗ ಕಷ್ಟ ಬರ್ತೈತಿ ಹೋಗ್ತೈತಿ. ಹಾಗಂತ ಯಾವಾಗಲೂ ಕಷ್ಟನೂ ಬರ್ಬೇಕಂತ ಏನಿಲ್ಲ. ನಾವು ಸುಖ ಅನ್ನೋದು ಯಾವಾಗ ಅನ್ಭವಿಸ್ಬೇಕು? ದೇವ್ರ ಪುಣ್ಯದಿಂದ ಆಕೆಗೆ ಇವ್ರ ಜೊತೆ ನಮ್ಮ ಅಣ್ಣನ ಜೊತೆ ಬದುಕಕ್ಕೆ ಇಷ್ಟ ಇದ್ರೆ ಅವ್ರ ಜೊತೆನೇ ಇರುವಾಗ ಮಾಡಿ ಖುಷಿನ ಇಲ್ಲಿಂದ ಮನೆ ಬಿಟ್ಟು ಹೋಗುವಂಗೆ ಮಾಡ್ಬೇಕು. ಇಲ್ಲ ಆಕೆಗೆ ಇಷ್ಟ ಇಲ್ಲ ಅಂದ್ರೆ ಆಕೆ ಬೇರೆ ಹುಡುಗನದು ಇಷ್ಟಪಡತ್ತ ಅಂದ್ರೆ ಅವ್ರ ಜೊತೆ ಮದುವೆ ಮಾಡಿ ಈ ಮನೆಯಿಂದ ಬಿಡುಗಡೆ ಕೊಡಿಸಿ ಆಕಿನ ಅವ್ರ ತಂದೆ ತಾಯಿ ಜೊತೆ ಸೇರಿಸ್ಬೇಕು. ಈ ಎರಡರಲ್ಲಿ ನಾನು ಒಂದನ್ನು ಮಾಡ್ತೀನಿ. ಅದಕ್ಕಾಗಿ ನಾನು ಇಲ್ಲಿ ಬಂದಿರೋದು. ಅದಕ್ಕಾಗಿ ನಾನು ಇಲ್ಲಿ ಇಷ್ಟ ಅನಿಸ್ಕೊಂಡು ಇಲ್ಲಿ ಇರ್ತಾ ಇರೋದು. ಯಾಕಂದ್ರೆ ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದಾಗಬೇಕು, ಕೆಟ್ಟವ್ರಿಗೆ ಕೆಟ್ಟದ್ದೇ ಆಗಬೇಕು. ಅಣ್ಣನು ತಪ್ಪು ಮಾಡಿದಾನ. ಅಣ್ಣನ ಈ ರೀತಿ ತಪ್ಪನ್ನ ಮಾಡಬಾರ್ದಾಗಿತ್ತು, ಆದ್ರೆ ತಪ್ಪು ಮಾಡಿದಾನ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದರಿ? ಎಲ್ಲರೂ ಚಲೋದೆ ಅಂತ ಅನ್ಕೊಂಡಿನಿ. ನಮ್ಮ ವಿಡಿಯೋಸ್ ಹೆಂಗೆ ಬರತ್ತಾವು? ಚಲೋ ಬರತ್ತಾವೇನ್ರಿ? ಕತೆ ಇನ್ನು ಮುಂದೆ ಭಾಳ ಇಂಟ್ರೆಸ್ಟಿಂಗ್ ಆಗೈತಿ ಸ್ಟೋರಿ. ಹಂಗೆ ಈಗ ನಾನು ಅಂದ್ಕೊಂಡೆ ಎಲ್ಲರೂ ಹೇಳಕತ್ತೀರಿ ರವಿ ಜೊತೆ ಮಧುನ ಮದುವೆ ಮಾಡಿ ಅಂತ. ನೋಡೋಣ ಮುಂದೆ ಇನ್ನೂ ಎಪಿಸೋಡ್ಗಳು ಯಾವ ರೀತಿ ಇರುತ್ತೆ ಅಂತ. ಅಕಸ್ಮಾತ್ ಹಾಗೇನಾದರೂ ಆದರೆ ಮಧುನ ಜೊತೆ ರವಿ ಜೊತೆ ಮಧುನ ಮದುವೆ ಮಾಡಿಸ್ತೀನಿ. ಇಲ್ಲ ಅಂದರೆ ವೀರು ಜೊತೆನೇ ಇದ್ಕೊಂಡು ಇಲ್ಲಿ ಯಾವ ರೀತಿ ಇರ್ತಾಳೆ ಮಧು ಅನ್ನೋದನ್ನು ನೋಡ್ಬೇಕು. ಯಾಕಂದರೆ ಜೀವನದಾಗ ಯಾವಾಗಲೂ ಸುಖ ಅನ್ನೋದು ಇರೋದಿಲ್ಲ. ಕಷ್ಟನೂ ಇರುತ್ತೆ, ಸುಖನೂ ಇರುತ್ತೆ. ಕಷ್ಟ ಸುಖದಲ್ಲಿ ಯಾವ ರೀತಿ ಇರ್ತೀವಿ ಅನ್ನೋದು ಒಂದು ಈ ಕಥೆ ಆಗಿರುತ್ತೆ. ನಾವು ಯಾವ ರೀತಿ ಕಷ್ಟನೂ ನಿಭಾಯಿಸ್ಬೇಕು, ಕಷ್ಟನ ನಾವು ಅದನ್ನೆಲ್ಲ ಕಳ್ಕೊಂಡು ನಾವು ಒಂದು ಸುಖ ಜೀವನಕ್ಕೆ ಯಾವ ರೀತಿ ಬರ್ತೀವಿ ಅನ್ನೋದು ಈ ಕಥೆಯಲ್ಲಿ ಅದನ್ನು ನಾನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇವಾಗ ಎಲ್ಲೋ ಒಂದು ಈ ರೀತಿ ಕತೆ ಇರುತ್ತೆ, ಅದು ಈ ರೀತಿ ನಡೀತಾ ಇರುತ್ತೆ. ಬಟ್ ಅಂದರೆ ಜಾಸ್ತಿ ಜನ ಎರಡೆರಡು ಮದುವೆ ಆಗಿರಲ್ಲ, ಆಲ್ಮೋಸ್ಟ್ ಎಲ್ಲೋ ಒಬ್ಬೊಬ್ಬರು ಆಗಿರ್ತಾರೆ ಅಷ್ಟೇ. ಸೊ ಹಾಗಾಗಿ ಈ ಕಥೆ ಮುಖಾಂತರ ಅದನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಯಾವ ರೀತಿ ಇರ್ತಾರೆ, ಹೇಗೆಲ್ಲ ಇರ್ತಾರೆ, ಮುಂದೆ ಚೆನ್ನಾಗಿರ್ತಾರಾ ಇರಲ್ವಾ ಅನ್ನೋದು, ಅಥವಾ ಬಿಟ್ಟು ಹೋದರೆ ಯಾವ ರೀತಿ ಇರ್ತಾನೆ ವೀರು, ಮಧು ಬಿಟ್ಟು ಹೋದರೆ ಅನ್ನೋದು ಈ ಕಥೆಯಲ್ಲಿ ಇರುತ್ತೆ. ಸೊ ನೋಡೋಣ, ರವಿ ಜೊತೆ ಮದುವೆ ಮಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡೋಣ. ಸೊ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವ್ಯೂಸ್ ಜಾಸ್ತಿ ಬರಲಿ ಪ್ಲೀಸ್. ನಿಮ್ಮ ವ್ಯೂಸ್ಗೋಸ್ಕರ ನಾವು ತುಂಬಾ ಎಫರ್ಟ್ ಹಾಕಿ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ವ್ಯೂಸು ಜಾಸ್ತಿ ಬಂದಷ್ಟು ನಮಗೂ ಖುಷಿ ಆಗುತ್ತೆ. ನಮಗೂ ಏನಿಲ್ಲ ಅಂದರೂ ದಿನಕ್ಕೆ ಒಂದು 2-3 ವೀಡಿಯೋಸನ್ನ ನಾವು ಹಾಕ್ಬೋದು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನು ಏನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ, ಹಾಗೆ ವ್ಯೂಸ್ ಜಾಸ್ತಿ ಬರಲಿ, ನಿಮ್ಮ ಸಪೋರ್ಟು ಸದಾ ನಮ್ಮ ಮೇಲೆ ಹಿಂಗೆ ಇರಲಿ ಅಂತ ಹೇಳ್ತಾ, ಆರ್ಯನ್ ಕಾರ್ಟೂನ್ ರಾಯಚೂರು ಚಾನಲಲ್ಲಿ ನೀವು ನೋಡ್ತಾ ಇರ್ಬೋದು ತಾಯಿಲ ತವರೂರು ಬರ್ತಾ ಇದೆ. ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಮುಂದೆ ಯಾವ ರೀತಿ ಓಡುತ್ತೆ, ಹೇಗೆ ಓಡುತ್ತೆ ಅಂತ ಹೇಳಿ ಕಥೆನ ನೋಡಿ, ಹಾಗೆ ಅದಕ್ಕೂ ಕೂಡ ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ತಾ ಇದ್ದೀನಿ. ಇಷ್ಟೇ. ವಿಡಿಯೋ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ವ್ಯೂಸ್ ಜಾಸ್ತಿ ಬಂದರೆ ಮಾತ್ರ ನಾನು ಒಂದು ದಿನಕ್ಕೆ 2 ವಿಡಿಯೋಗಳನ್ನ ಹಾಕೋದು. ಸೊ ಇಲ್ಲ ಅಂದರೆ ಹಾಕೋಕ್ಕಾಗಲ್ಲ. ಯಾಕಂದರೆ 500-600 ಜನ ನೋಡಿದ್ರು ಅದು ವ್ಯೂಸ್ ಅಷ್ಟು ಇದು ವಿಡಿಯೋ ಮಾಡೋಕ್ಕೆ ನಮಗೆ ಮನಸ್ಸು ಬರಲ್ಲ. ಏನಿಲ್ಲ ಅಂದರೂ ಹಿಂಗೆ 5,000-10,000 ಈ ರೀತಿ ನೋಡಿದ್ರೆ ಒಂದು ದಿನಕ್ಕೆ ನಾವು ಕಷ್ಟ ಆದರೂ ಕೂಡ ಮನೆಗಿನ ಕೆಲಸ ಬಿಟ್ಕೊಂಡು ನಿಮಗೋಸ್ಕರ ನಿಮಗಂತಾನೆ ನಾವು ವಿಡಿಯೋಗಳನ್ನ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀವಿ. ಬಟ್ ವ್ಯೂಸ್ ಕಡಿಮೆ ಬಂದರೆ ಈ ಕಡೆ ಮನೆ ಕೆಲಸ ಎಲ್ಲ ಬಿಟ್ಟು ಹುಡುಗರನ್ನ ಬಿಟ್ಟು ವಿಡಿಯೋ ಮಾಡೋದಕ್ಕೆ ನಮಗೂ ಕೂಡ ಇಂಟ್ರೆಸ್ಟ್ ಬರಲ್ಲ. ಸೊ ಹಾಗಾಗಿ ವ್ಯೂಸ್ ಬಂದರೆ ಪಕ್ಕ ನಾನು ಒಂದು ದಿನಕ್ಕೆ ಬೇಕಿದ್ರೆ 3 ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೂ ತಯಾರಿದ್ದೀನಿ. ಓಕೆನಾ? ಸೊ ಪ್ಲೀಸ್ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.